ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರ್ ಆಗಿರೋ ಅಣಬೆ ಸಾಂಬಾರು ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿ ಸೈಡೆಲ್ಲ ಈ ಕಾಲದಲ್ಲೆಲ್ಲ ಸಿಗುವಂಥ ಅಣಬೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ನೋಡ್ಕೊಂಬರೋಣ. ಅಣಬೆ ಅರಳಿದೆ, ಮಗ್ ಥರ ಇಲ್ಲ. ಮಗ್ ಥರ ಇದ್ರೇ ಚೆಂದ. ಈ ಥರ ಇರೋದ್ರಿಂದ ಸ್ವಲ್ಪ ಸಾಂಬಾರು ಡಿಫ್ರೆನ್ಸ್ ಇರುತ್ತೆ, ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮಗ್ ಥರ ಇದ್ದರೆ ಸಾಂಬಾರು ಇನ್ನೂ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಬೇಕಾಗುವ ಐಟಮ್: ಅರ್ಧ ಈರುಳ್ಳಿ ತೊಗೊಂಡಿನಿ, ಒಂದು ಬೆಳ್ಳುಳ್ಳಿ, ಒಂದು ಟೊಮೊಟೊ, ಒಂದು ಅರ್ಧ ಇಂಚು ಶುಂಠಿ, ಒಂದು ಅರ್ಧ ಕಪ್ಪು ಒಣ ಕೊಬ್ಬರಿ ತೊಗೊಂಡಿನಿ. ಬೇಕಿದ್ರೆ ನೀವು ಹಸಿ ಕಾಯಿ ತುರಿನೂ ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ. ಇಷ್ಟನ್ನು ಸಹ ಫ್ರೈ ಮಾಡ್ಕೊಂಬರ್ಬೇಕು. ಫ್ರೈ ಮಾಡಿದ್ದಾಗಿದೆ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಇದೆ, ಇಷ್ಟು ಬಿಸಿ ಇದ್ದರೆ ಸಾಕು, ಏನೂ ಆಗೋದಿಲ್ಲ. ಇದಕ್ಕೇನೆ ಬೇಕಾಗುವಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರ್ಬೇಕು. ಎಷ್ಟು ನೈಸಾಗಿ ರುಬ್ತೀವೋ ಅಷ್ಟೇ ಚೆನ್ನಾಗಿ ಅಣಬೆ ಸಾಂಬಾರು ಬರುತ್ತೆ. ಈ ರುಬ್ಬಿರೋದಾಗಿದೆ. ಬಾಣಲಿ ಬಿಸಿಗೆ ಇಟ್ಕೊಂಡಿನಿ. ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೇನೆ ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಒಂದು ಅರ್ಧ ಭಾಗದಷ್ಟು ಫ್ರೈ ಆದರೆ ಸಾಕು. ಇಷ್ಟು ಫ್ರೈ ಆದರೆ ಸಾಕು. ಇದಕ್ಕೇನೆ ಒಂದು 3 ಸರಿ ತೊಳೆದಿಟ್ಕೊಂಡಿರೋ ಈ ಥರ ವೈಟ್ ಆಗೋ ಥರ ತೊಳೆದಿಟ್ಕೋಬೇಕು. ಇದ್ರ ಮೇಲೆಲ್ಲ ಮಣ್ಣು ಕುಂತಿರುತ್ತೆ, ನೀಟಾಗೆಲ್ಲ ತೊಳ್ಕೊಬೇಕು. ಇದಕ್ಕೇನೆ ರುಚಿ ತಕ್ಕಷ್ಟು ಉಪ್ಪು ಈಗಲೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಈ ಥರ ಫ್ರೈ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ಮಸಾಲ ರುಬ್ಬಿರೋದು ಒಗ್ಗರಣೆಗೆ ಹಾಕ್ಕೊಂಡು ಕುದಿ ಬಂದಮೇಲೆ ಅಣಬೆ ಹಾಕಿದರೆ ಆಯಿತು. ಅದಕ್ಕೂ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ರುಬ್ಬಿರೋ ಮಸಾಲ ಹಾಕ್ತಾಯಿದ್ದೀನಿ. ಇದಕ್ಕೇನೆ ಜಾರ್ ತೊಳೆದು ನೀರು ಸಹ ಹಾಕ್ತಾಯಿದ್ದೀನಿ. ಕಲರ್ಫುಲ್ಲಾಗಿ ಏನು ಸೂಪರಾಗಿ ಕಾಣಿಸ್ತಾ ಇದೆ, ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ತಿಕ್ನೆಸ್ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ನನಗಿಷ್ಟು ದಪ್ಪ ಸಾಕು ಅನ್ನಿಸ್ತು, ಇಷ್ಟು ದಪ್ಪ ಮಾಡ್ಕೊಂಡಿನಿ. ಒಂದು 5ರಿಂದ 6 ಜನ ಊಟ ಮಾಡ್ಬೋದು ನಾನು ಮಾಡೋ ಸಾಂಬಾರಲ್ಲಿ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಉಪ್ಪು ಖಾರ ಈಗಲೇ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು. 5ರಿಂದ 7 ನಿಮಿಷ ಕುದ್ದಿದೆ. ಇಷ್ಟು ಕುದ್ರೆ ಸಾಕಾಗುತ್ತೆ. ತಿಕ್ನೆಸ್ ಈಗ ಬಂದಿದೆ ನೋಡಿ. ಅಣಬೆ ಎಲ್ಲ ಕಾಣಿಸ್ತಾ ಇಲ್ಲ, ಸ್ವಲ್ಪನೇ ಕಾಣಿಸ್ತಾ ಇದೆ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ರೈಸ್ ಜೊತೆಗೆ, ಮುದ್ದೆ ಜೊತೆಗೆ, ಚಪಾತಿ ಜೊತೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಹಾಕಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಗೋಯಿತು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದೊಡ್ಡವರಿಂದ ಚಿಕ್ಕವರವರೆಗೂ ಊಟ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.